ಮಂಡ್ಯ ಅಂದಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೆ ಕಬ್ಬಿನ ಗದ್ದೆಗಳು, ಆಲೆಮನೆ. ಸೊ ಅಫ್ಕೋರ್ಸ್ ನಾನೀಗ ಆಲೆಮನೆ ಮುಂದೆ ನಿಂತಿದ್ದೀನಿ, ನನ್ನ ಕೈಯಲ್ಲಿ ಒಂದು ಕಬ್ಬು ಕೂಡ ಹಿಡ್ದಿದ್ದೀನಿ. ಅದಕ್ಕೆ ಕಾರಣ ಏನಿರ್ಬೋದಪ್ಪ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಅಫ್ಕೋರ್ಸ್ ಮಂಡ್ಯ ಅಂತಂದಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೆ ಅಂಬರೀಷ್ ಅಣ್ಣ ಅವರು. ಮಂಡ್ಯ ಅಂದಿದ ತಕ್ಷಣ ಫಸ್ಟ್ ನೆನಪಾಗೋದೆ ಇಲ್ಲಿನ ಒಂದು ಏನು ಹಚ್ಚ ಹಸಿರಾಗಿರ್ತಕ್ಕಂಥ ಪ್ರಕೃತಿ, ಗದ್ದೆಗಳು, ಸಾಕಷ್ಟು ವಿಚಾರಗಳಿದ್ದಾವೆ. ಇನ್ನು ಮಂಡ್ಯ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಒಂಥರ ತವರಿದ್ದಂಗೆ. ಸಾಕಷ್ಟು ಸಿನಿಮಾಗಳು ಇಲ್ಲಿ ಶೂಟಿಂಗ್ ಆಗಿದ್ದಾವೆ. ಈ ನೆಲದಲ್ಲಿ ಸಾಕಷ್ಟು ಸಿನಿಮಾಗಳು ಹುಟ್ಟಿ ಬಂದಿದ್ದಾವೆ. ಅವು ದೊಡ್ಡ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದ್ದಾವೆ ಕೂಡ. ಅಫ್ಕೋರ್ಸು ಇದೇ ಆಗಸ್ಟ್ 7ನೇ ತಾರೀಕು ಅಯೋಗ್ಯ 2 ಸಿನಿಮಾ ಬರ್ತಾ ಇದೆ. ಆ ಅಯೋಗ್ಯ 2 ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಾನಿಲ್ಲಿ ನಿಂತಿದ್ದೀನಿ. ನಾನಿಲ್ಲಿದ್ದೀನಿ ಅಂತಂದಮೇಲೆ ಸಿದ್ದೇಗೌಡರ ಹೊರತಾಗಿ, ಈ ಒಂದು ಸಿದ್ದೇಗೌಡರ ಊರಿನ ಹೊರತಾಗಿ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರೀಗ ಗ್ರಾಮ ಪಂಚಾಯತಿ ಸದಸ್ಯರು ಬೇರೆ. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ನಾವು ಆಲೆಮನೆ ಒಳಗಡೆ ಹೋಗೋಣ ಅಂತ ಹೇಳ್ತೀನಿ. ಹಾಯ್ ಸಿದ್ದೇಗೌಡ್ರೆ, ನಮಸ್ಕಾರ. ಹೇಗಿದ್ದೀರಾ? ಅಭಿನಂದನೆಗಳು. ಒಂದೇ ಒಂದು ಓಟ್ ಆದ್ರೂ ಕೂಡ ಅದರಿಂದ ನೀವು ಗೆದ್ದು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀರಾ, ಅಭಿನಂದನೆಗಳು. ಥ್ಯಾಂಕ್ ಯು. ನಮ್ಮ ಊರಿಗೆ ಬಂದಿದ್ದಕ್ಕೆ, ಮಾರ್ಗೌನಹಳ್ಳಿಗೆ ಬಂದಿದ್ದಕ್ಕೆ ನಿಮಗೆ ವೆಲ್ಕಮ್ ಮಾಡ್ತಾ ಇದೀವಿ. ಗ್ಯಾರಂಟಿ ನ್ಯೂಸ್ಗೆ ಮತ್ತೆ ವೀಕ್ಷಕರಿಗೆ ನಿಮಗೆ ಸ್ಪೆಷಲಿ ಥ್ಯಾಂಕ್ ಯು. ಥ್ಯಾಂಕ್ ಯು. 8 ವರ್ಷ ಆಯ್ತು ಅಯೋಗ್ಯ 2 ಸಿನಿಮಾ, ಅಯೋಗ್ಯ ಸಿನಿಮಾ ಬಂದು. ಈಗ ಅಯೋಗ್ಯ ಸೀಕ್ವೆಲ್ ಬರೋದಕ್ಕೆ 8 ವರ್ಷ ಆಗಿದೆ. ಸೊ ಅಯೋಗ್ಯ ಇವತ್ತಿಗೂ ಕೂಡ ಕನ್ನಡಿಗರ ಮನದಲ್ಲಿ ಅಚ್ಚಳಿಯದೆ ಉಳಿದೋಗಿರ್ತಕ್ಕಂಥ ಒಂದು ಸಿನಿಮಾ. ಅದಕ್ಕೆ ಕಾರಣಗಳು 10 ಹಲವು. ಹೌದು. ಜನಕ್ಕೆ ಬೇಗ ಕನೆಕ್ಟ್ ಆಗೋದೆ ನಮ್ಮ ಗ್ರಾಮೀಣ ಸೊಗಡು ಸೊಬಗು. ಸೊ ಕಂಪ್ಲೀಟ್ ಸಿನಿಮಾ ಈ ಬ್ಯಾಕ್ ಡ್ರಾಪ್ ಅಲ್ಲಿ ಆಗಿರ್ತಕ್ಕಂಥದ್ದು. ಹೌದು. ಸೊ ಸಿದ್ದೇಗೌಡರು 8 ವರ್ಷದಿಂದ ಏನೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. 8 ವರ್ಷದಿಂದ ಈ ಪಂಚಾಯತಿ ಏನೋ ನಮ್ದು ಆಕ್ಚುಲಿ ಕತೆ ಶುರು ಆಗೋದು 8 ವರ್ಷ ಗ್ಯಾಪಲ್ಲಿ ಶುರು ಆಗಲ್ಲ. ಅವತ್ತು ಫಸ್ಟ್ ನೈಟ್ ಏನ್ ಮುಗೀತದಲ್ಲ, ಸಾರಿ ಏನೋ ಮದುವೆ ಆಗುತ್ತೋ, ಮದುವೆ ಆದ್ಮೇಲೆ ಏನೋ ನೆಕ್ಸ್ಟ್ ಏನು ವಾಟ್ ನೆಕ್ಸ್ಟ್. ಸರಿ, ಅಲ್ಲಿ ಪಂಚಾಯತಿ ಸದಸ್ಯ ಆಗಿದ್ದಾನೆ, 1 ಓಟಿಂದ ಗೆದ್ದವನೆ. ಗೆದ್ಮೇಲೆ ಇನ್ ಮುಂದಕ್ಕೆ ಏನ್ ಮಾಡ್ತಾನೆ, ಊರಿಗೆಲ್ಲ ಭರವಸೆ ಕೊಟ್ಟವನೆ. ನಾನು ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಬಚ್ಚೇಗೌಡ ಸರಿ ಇಲ್ಲ, ಅವ್ನ್ ಸರಿ ಇಲ್ಲ, ಇವ್ನ್ ಸರಿ ಇಲ್ಲ ಅಂತೆಲ್ಲ ಹೇಳವನೆ. ಸರಿ, ಊರವ್ರನ್ನೆಲ್ಲ ಬೈದಿದೆ ಕಣಪ್ಪ, ಈಗ ನೀನೇನ್ ಮಾಡ್ತೀಯಾ, ಊರ್ನಿಗೆ ಹೆಂಗ್ ಉದ್ಧಾರ ಮಾಡ್ತೀಯಾ, ಫಂಡ್ ಅಲ್ಲಿಂದ ತರ್ತೀಯಾ, ಅಲ್ಲಿ ಫಂಡ್ ಹೆಂಗ್ ಬರುತ್ತೆ, ನಿನಗೆ ಅಧಿಕಾರ ಇದೆಯಾ ಮಾಡಕ್ಕೆ, ಆಗುತ್ತಾ ನಿನ್ ಕೈಲಿ? ಈ ಎಲ್ಲಾ ಪ್ರಶ್ನೆಗಳ ಜೊತೆಗೆ ಅಯೋಗ್ಯ 2 ಶುರು ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಊರಲ್ಲೇ ಬಂದೆ, ಮಾರ್ಗೌಡ್ನಲ್ಲಿ ಊರಿಂದಾನೇ ನಡ್ಕೊಂಡ್ ಬಂದ್ವಿ ನಾವು. ನಮ್ಮ ವೆಹಿಕಲ್ ಬಂತು, ನಾನು ಅಬ್ಸರ್ವ್ ಮಾಡ್ಕೊಂಡ್ ಬಂದೆ. ಬಹುತೇಕ ಮನೆಗಳ ಮುಂದೆ ಒಂದೊಂದು ಟಾಯ್ಲೆಟ್ ಇದೆ. ಹೌದು. ಸೊ ಅದೇ ಒಂಥರ ಖುಷಿ ಆಯ್ತು. ಹೌದು. ಅಂದ್ರೆ ನೀವು ಏನ್ ಪ್ರಾಮಿಸ್ ಮಾಡಿದ್ರೋ ಆ ಪ್ರಾಮಿಸ್ ನ ಉಳಿಸ್ಕೊಂಡಿದ್ದೀರಾ ಅಂತಂತೂ ನಮ್ಗೆ ಗೊತ್ತಾಯ್ತು. ಥ್ಯಾಂಕ್ ಯು. ಆಕ್ಚುಲಿ ಏನಂದ್ರೆ ಅದು ನಾವು ಬರೋಷ್ಟಲ್ಲೆಲ್ಲ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ. ಅಂದ್ರೆ ಈ ಊರೋಡೆ ರಿಯಾಲಿಟಿನಲ್ಲಿ ಅಂದ್ರೆ ಇದರಲ್ಲಿ ಏನೋ ಸಿನಿಮಾದಲ್ಲಿ ಇನ್ನೂ ಏನೇನು ಉದ್ಧಾರ ಆಗ್ಬೇಕು ಅನ್ನೋ ತುಂಬಾ ಕೆಲಸಗಳಿದೆ. ಶೂಟಿಂಗ್ ಇಲ್ಲಿ ಮಾಡಿರೋದು ಒಂಥರ ಖುಷಿ ನಮ್ಗೆ. ಅಂಡ್ ಆ ಟಾಯ್ಲೆಟ್ ವಿಚಾರ ಬಂದಾಗ ತುಂಬಾ ಕ್ರಾಂತಿ ಆಯ್ತು ಮಂಡ್ಯದಲ್ಲಿ. ಲಾಸ್ಟ್ DC ಇದ್ದವರು ಬೆಳಗಿನ ಜಾವ ಬಂದು ಎಲ್ಲೂ ಯಾರು ಕೆರೆ ಕಡೆ ಹೋಗ್ಬಾರ್ದು ಅಂದ್ಬಿಟ್ಟು ಮನೆಗಳು ಟಾಯ್ಲೆಟ್ ಕಟ್ಸ್ಬಿಟ್ಟಿದ್ದಾರೆ. ಲಾಸ್ಟ್ DC ಇದ್ದವರು. ಅದೊಂದು ಕ್ರಾಂತಿ ಆಯ್ತು ಆಕ್ಚುಲಿ. ಹಂಗಾಗಿ ನಮಗೊಂಥರ ಪ್ರೌಡ್ ಫೀಲ್. ನಮ್ಮ ಸಿನಿಮಾದಿಂದ ಯಾವ್ದೋ ಒಂದು ಮೆಸೇಜ್ ನಾವ್ ಹೇಳಕ್ ಕೊಟ್ಟಿದ್ವಿ, ಈ ಕ್ರಾಂತಿ ಆಗಿದೆ ಅಂತ. ಸಿನಿಮಾದ ಮೂಲ ಉದ್ದೇಶನೇ ಅದಲ್ವಾ? ಆ ಸಿನಿಮಾದಿಂದ ಒಂದ್ 10 ಜನ ಸಮಾಜಕ್ಕೆ ಏನೋ ಒಂದು ಒಳ್ಳೇದಾಗುತ್ತೆ ಅಂದ್ರೆ ಅದಕ್ಕಿಂತ ಖುಷಿ, ಸಾರ್ಥಕ ಒಂದು ಇದು ಯಾರು ಯಾವ ಸಿನಿಮಾ ತಂಡ. ತುಂಬಾ ಜನ ಆಕ್ಚುಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಿಗ್ತಾರೆ ಹೊಸದಾಗಿ. ಅವ್ರು ಹೇಳ್ತಾರೆ, ಅಣ್ಣ ನಿಮ್ ಪಿಕ್ಚರ್ ನೋಡ್ಬಿಟ್ಟು ನಾನು ಎಲೆಕ್ಷನ್ ನಿಂತ್ಕೊಂಡೆ ಅಂತ. ಒಂದ್ 3-4 ಜನ ಹೇಳಿದ್ರು ನನಗೆ. ಸೂಪರ್, ಕೇಳಿ ಕೇಳಿ ಖುಷಿ ಆಯ್ತು. ಅಟ್ಲೀಸ್ಟ್ ಒಳ್ಳೇದ್, ನಾನು ಅವ್ರಿಗೆ ಅಷ್ಟೇ ಹೇಳಿದ್ದು, ಒಳ್ಳೇದ್ ಮಾಡ್ರಪ್ಪ, ಒಳ್ಳೇದ್ ಮಾಡಿ ಜನಕ್ಕೆ, ನಿಮ್ ಊರು ಉದ್ಧಾರ ಮಾಡ್ರಿ, ಅಷ್ಟೇ ನಾನು ಹೇಳಿದ್ದು. ಸೂಪರ್. ಅದೊಂದು ನಮ್ಮ ಆ ಸಿನಿಮಾದಿಂದ ಆಗಿದ್ದ ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಎಸ್, ಅಭಿನಯ ಚತುರ ಸತೀಶ್ ಅವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನಾನಂತೂ ಬಯಲು ಸೀಮೆ ಹುಡುಗ, ನನಗಂತೂ ಗೊತ್ತಿಲ್ಲ ಈ ಆಲೆಮನೆ ಪ್ರಾಸೆಸ್ ಹೆಂಗಾಗುತ್ತೆ, ಕಬ್ಬು ಬೆಲ್ಲ ಆಗಿ ಸಕ್ಕರೆ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನಮ್ಮ ಕಡೆ ಆಲೆಮನೆಗಳು ಅನ್ನೋದು ಬರೀ ಪುಸ್ತಕದಲ್ಲಿರ್ತಕ್ಕಂತಹ ಒಂದು ಸಾಲುಗಳು, ಪದಗಳಂದ್ರೆ ತಪ್ಪಾಗಲ್ಲ. ಸೊ ಸ್ವತಃ ಅಭಿನಯ ಚಿತ್ರ ಸತೀಶ್ ಅವ್ರನ್ನೇ ಕೇಳೋಣ ಅದು ಹೆಂಗಾಗುತ್ತೆ ಅಂತ. ಅವರೇ ನಮ್ಗೆ ಒಂದಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೆ ನಮ್ಮೂರಿಗೆ ಆಲೆಮನೆ ಕರ್ಕೊಂಡ್ಬಂದಿದ್ದೀವಿ. ನಮ್ಗೆ ಆಲೆಮನೆ ಒಂಥರ ಏನಂದ್ರೆ ಟ್ರೇಡ್ ಮಾರ್ಕ್ ಇದ್ದಂಗೆ ನಮಗೆ. ಹಂಗಾಗಿ ನಿಮ್ಗೆ ಇಲ್ಲಿಂದನೇ ವೆಲ್ಕಮ್ ಮಾಡ್ತೀನಿ. ಅದೇಗಾಗುತ್ತೆ ಏನು ಎತ್ತ ಅಂತ ನಿಮ್ಗೆ ತಿಳಿಸ್ತೀನಿ, ಬನ್ನಿ. ಪ್ಲೀಸ್ ಕಮ್, ಬನ್ನಿ. ಇನ್ನೊಂದು ಕಂತೆ ಕೊಡಪ್ಪ. ಇದು ನಾವು ಚಿಕ್ಕ ವಯಸ್ಸಿಂದ ನೋಡಿರೋದು. ಓಕೆ ನೋಡಿ, ಇಲ್ಲಿಂದ ಕಬ್ಬು ಶುರು ಆಗುತ್ತೆ. ಓಕೆ, ಕಬ್ಬೆಲ್ಲ ಕಟಾವ್ ಮಾಡಿ ಗದ್ದೆಯಿಂದ ತಗೊಂಡ್ಬಂದು ಫಸ್ಟ್ ಪ್ರೊಸೆಸ್ಸು
ಕಬ್ಬು 1 ಟನ್ಗೆ ಇಷ್ಟು ಅಂತ ಪರ್ಚೇಸ್ ಮಾಡ್ತಾರೆ ರೈತರ ಹತ್ರ, ಓಕೆ ಆಲೆ ಮನೆ ಓನರ್ಗಳು. ಓಕೆ ಪರ್ಚೇಸ್ ಮಾಡಾದ್ಮೇಲೆ ಇಲ್ಲಿ ಪ್ರೋಸೆಸ್ ಮಾಡ್ತಾರೆ. ಓಕೆ. ಇಲ್ಲಿಂದ ಹಿಂಗ್ ಹಾಕಿದ್ರೆ ಇದು ಎಳ್ಕೊಳ್ಳುತ್ತೆ. ಇದು ಬಿಚ್ಚೋಸ್ತಿಲ್ವಾ ಅದು? ಅದೇನ್ ಬಿಚ್ಚಬೇಕಾಗಿಲ್ಲ, ಹಂಗೆ ಹೋಗುತ್ತೆ. ನಿಮ್ದು ಕಬ್ಬಿನ ಗದ್ದೆ ಇದೆಯಾ? ಇತ್ತು. ನಮ್ದೊಂದು 30 ಕ್ವಿಂಟಲ್ ಕಬ್ಬು ಬೆಳೀತಾ ಇದ್ವಿ. ನಿಮ್ಗೆ ಈ ಊರಿಂದ ತುಂಬಾ ಹತ್ರ ಅನ್ಸುತ್ತೆ ನಿಮ್ಮೂರು? ನಮ್ಗೆ ಇಲ್ಲಿಂದ ಒಂದು 20 ಮಿನಿಟ್ಸ್ ಜರ್ನಿ ಅಷ್ಟೇ, ಪಕ್ಕನೆ. ಇಲ್ಲಿಂದ ನಿಮ್ಗೆ ಇಲ್ಲಿ ಬಂದ್ರೆ ನೀವು ನೋಡಿ, ಇಲ್ಲಿಂದ ಪ್ರೋಸೆಸ್ ಆಗಿ ಕಬ್ಬಿನ ರಸ ಹೋಗ್ತಾ ಇರುತ್ತೆ. ಓಕೆ, ಕಬ್ಬಿನ ರಸ ಇಲ್ಲಿಂದ ಇದ್ರೆ ಇಲ್ಲಿಂದ ಹಿಂಗ್ ಬರುತ್ತೆ, ಇಲ್ಲಿಂದ ಬರ್ತಾ ಇರುತ್ತೆ. ಇಲ್ಲಿಂದ ಬಂದ್ರೆ ಈ ವೇಸ್ಟೇಜ್ ಎಲ್ಲ ಇಲ್ಲಿ ವೇಸ್ಟೇಜ್ ಮೇಲಕ್ಕೆ ಹೋಗುತ್ತೆ. ವೇಸ್ಟೇಜ್ ಮೇಲಕ್ಕೆ ಹೋಗುತ್ತೆ. ಇದು ಹೋಗಿ ಡ್ರೈ ಆಗುತ್ತೆ ಇದ್ರೊಳಗಡೆ. ಓಕೆ, ಬಾಯ್ಲರ್ ಇದು. ಓಕೆ ಓಕೆ. ಡ್ರೈ ಮಾಡುತ್ತೆ. ಡ್ರೈ ಮಾಡಿ ರಚ್ಚು ಅಂತ ಕರಿತೀವಿ ಇದನ್ನ. ರಚ್ಚು ತೆಗೆದು ಅಲ್ಲಿ ಬಿಡುತ್ತದು. ಓಕೆ ಓಕೆ. ಎಲ್ಲಿಗೆ ಮುಂಚೆ ಏನ್ ಮಾಡ್ತಾ ಇದ್ರು ಹಳ್ಳಿನಲ್ಲಿ, ಸಪರೇಟ್ ಇದನ್ನ ಹಾಕ್ಬಿಟ್ಟು ಇಲ್ಲ ರಚ್ ಮಾಡೋರು, ರಚ್ ಮಾಡಿ ಗುಡ್ಡಾಕೋರು, ಗುಡ್ಡಾಕಿ ಒಣಗಿಸಿ ಅದರಿಂದ ಬೆಂಕಿ ಹಾಕೋರು. ಓಕೆ. ಇದಕ್ಕೆ ಅದೇನೆ ಬೆಂಕಿಗೆ ಯೂಸೇಜ್ ಮಾಡ್ಕೊಂತೀರಾ? ಅದೇ ಬಂದ್ಬಿಡ್ತದೆ ವಾಪಸ್. ಸೂಪರ್. ಮುಂಚೆ ಆಕ್ಚುಲಿ ಬೆಂಕಿಗೆ ತಳ್ಳೋರಂಗೆ ಒಬ್ರು ಕೆಲಸ ಆದ್ರೆ ಫುಲ್. ಈಗ ಯಾರು ತಳ್ಳಂಗಿಲ್ಲ. ಹಳೆ ಸಿನಿಮಾಗಳಲ್ಲಿ ನಾವು ನೋಡ್ತಿದ್ವಿ. ತಳ್ತಿದ್ರು ಒಬ್ರು, ತಳ್ಳಂಗಿಲ್ಲ. ಅಲ್ಲಿ ಬೀಳುತ್ತೆ ಬೆಂಕಿ, ಅದೇ ಉರಿತಾ ಇರುತ್ತೆ. ಎಲ್ಲ ಆಟೋಮೆಟಿಕ್ ಆಗಿ ಹೋಗಿದೆ. ಇಲ್ಲಿಂದ ಬಂದ್ರೆ ಬನ್ನಿ. ವಾವ್, ಬೆಲ್ಲ ಮಗ ಈ ಕಡೆ ಬಾ. ಇದು ಪಾಕ. ಇದು ಚೆನ್ನಾಗಿ ಬೆಂದು ಪಾಕ ಆಗುತ್ತೆ. ಈ ಪಾಕನ ಏನ್ ಮಾಡ್ತಾರೆ, ಇಲ್ಲಿ ನೋಡಿ ಹಿಂಗೆ ಎತ್ತಿ ಇಲ್ಲಿ ಬಿಡ್ತಾರೆ. ಇಲ್ಲಿಗೆ ಬಿಡ್ತಾರೆ. ಇಲ್ಲಿಗೆ ಬಿಟ್ರೆ ಇಲ್ಲಿಗೆ ಬರ್ತದೆ ಪಾಕ. ಇಲ್ಲಿಗೆ ಬಂದು ಎಲ್ಲ ಕಟ್ಕೊಳ್ಳುತ್ತೆ. ಅದನ್ನೇನ್ ಮಾಡ್ತಾರೆ, ಹಿಂಗ್ ಆಡಿಸ್ತಾ ಇರ್ತಾರೆ ಒಂದು 1 ಅವರ್. ಹಿಂಗ ಅದ ಮಿಕ್ಸ್ ಮಾಡಿ ಅದು ಡ್ರೈ ಆದ್ಮೇಲೆ ಅದನ್ನ ತಗೊಂಡೋಗ್ಬಿಟ್ಟು ಇದು ಇನ್ನೊಂದು ರೆಡಿ ಆಗ್ತಾ ಇದೆ, ಮತ್ತೊಂದು ರೆಡಿ ಆಗ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಹಾಕ್ತೀರಾ, ಇಲ್ಲಿಂದ ಅಲ್ಲಿಗೆ ಹಾಕ್ತೀರಾ, ಅಲ್ಲಿಂದ ಬರುತ್ತೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಗೆ 4 ಕಪ್ ಬರ್ದಿದ್ದು ಇಲ್ಲಿಗೆ ಬಂತು. ಕಬ್ಬಿನ ಮಡ್ಡಿ ತೆಗಿತಾರೆ. ಈ ಮಡ್ಡಿ ಹಂದಿಗಳೆಲ್ಲ ಕುಡಿತವೆ. ಓಕೆ ಓಕೆ. ಹಂದಿಗಳಿಗೆ ಹಂದಿಗಳಿಗೆ ಮತ್ತೆ ಗೊಬ್ಬರಕ್ಕೆಲ್ಲ ಯೂಸ್ ಆಗುತ್ತಿದ್ದು. ಇದಾದ್ಮೇಲೆ ಇಲ್ಲಿಂದ ಕ್ಲೀನ್ ಮಾಡಿ ಇಲ್ಲಿಗೆ ಕೊಡ್ತಾರೆ. ಇಲ್ಲಿಂದ ಒಂದು ಪ್ರೋಸೆಸ್ ಮಾಡಿ ಕ್ಲೀನ್ ಮಾಡಿ ಅಲ್ಲಿಗೆ ಹಾಕ್ತಾರೆ. ಅದಾದ್ಮೇಲೆ ಫೈನಲ್ ವರ್ಷನ್ ಅಲ್ಲಿಗೆ ಹೋಗುತ್ತೆ. ಓಕೆ ಓಕೆ. ಈ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಎಲ್ಲ ಲೇಯರ್ ಬೈ ತೆಗಿತಾರೆ ಹಂಗೆ. ಅದು ಮಡ್ಡಿ. ಸೂಪರ್. ಇಲ್ಲಿಂದ ಇಲ್ಲೇನ್ ಪಾಕ ಆಗಿರುತ್ತೋ, ಪಾಕ ರೆಡಿ ಮಾಡಾದ್ಮೇಲೆ ಅದನ್ನ ಬಕೆಟ್ ಅಲ್ಲಿ ತುಂಬ್ಕೊಂಡು ಏನ್ ಮಾಡ್ತಾರೆ, ತಗೊಂಡ್ಬಂದು ಇದೊಂಥರ ಪ್ರಿಂಟ್ ಹಾಕತ್ತಾರ ಬೆಲ್ಲನ. ಓಕೆ ಓಕೆ. ಇದು ಕುಯ್ದ್ರೆ ಇದಕ್ಕೆ ಅಚ್ಚು ಬೆಲ್ಲ ತರ ಆಗುತ್ತೆ. ಡ್ರೈ ಆಗೋವರೆಗೂ ಬಿಡ್ತಾರೆ. ಡ್ರೈ ಆದ್ಮೇಲೆ ನೆತ್ತಿ ಉಲ್ಟಾ ಹಿಡ್ದು ಅದ್ರ ಮೇಲೆ ಕುಟ್ತಾರೆ. ದೊಣ್ಣೆ ತಗೊಂಡು ನೋಡಿ ಇಲ್ಲಿ ಇಟ್ಟವ್ರು ನೋಡಿ. ಇದನ್ನ ತಗೊಂಡು ಏನ್ ಮಾಡ್ತಾರೆ, ಉಲ್ಟಾ ಮಾಡಿ ಹೊಡಿತಾರೆ. ಕೆಲವೆಲ್ಲ ಉದುರಿರಲ್ಲ, ಕೆಲವೆಲ್ಲ ಉದುರ್ತವೆ, ಕೆಲವೆಲ್ಲ ಉದುರಲ್ಲ. ಗಟ್ಟಿಯಾಗಿ ಕಚ್ಕೊಂಡ್ಬಿಟ್ಟಿರ್ತವೆ. ಹೊಡೆದ್ರೆ ಉದುರೋಯ್ತವೆ. ಸೂಪರ್. ಉದುರದ್ಮೇಲೆ ಅಲ್ಲಿಂದ ಒಂದ್ ಬೆಲ್ಲ ಕೊಡಪ್ಪ, ಅಲ್ಲಿಂದ ರೆಡಿ ಆಗಿ. ಅಲ್ಲ, ನಮ್ಮೂರು ಬಂದಿದ್ರಲ್ಲ ನೀವು, ಇದು ನಿಮ್ ಗಿಫ್ಟ್. ನೀವು ಮನೆಗೆ ತಗೊಂಡೋಗಿ ಇನ್ನೊಂದು 5 ಹಚ್ಚು.